ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. 20 ವರ್ಷಗಳ ಹಿಂದೆ ಕನ್ನಡ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದಂತ ಸಿನಿಮಾ ಅಂತ ಅಂದ್ರೆ ಅದು ಜೋಗಿ ಸಿನಿಮಾ. ಪ್ರೇಮ್ ಸರ್ ನಿರ್ದೇಶನ, ಅಣ್ಣವರ ಅಭಿನಯ ಅಂಡ್ ಗುರು ಕಿರಣ್ ಸರ್ ಅವರ ರಾಕಿಂಗ್ ಮ್ಯೂಸಿಕ್. ಆ ಕಾಂಬಿನೇಷನ್ಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಆ ಹಾಡು ಕೇಳ್ತಾ ಇದ್ರೇನೆ ಒಂದೊಂದು ಬಿಟ್ಟು ಕೇಳ್ತಾ ಇದ್ರು ನಾಡಿಗಳೆಲ್ಲ ಹಂಗೆ ಎದ್ದೋಗ್ಬಿಡುತ್ತೆ. ಎಸ್ ರಾಘು, ಇದು ಎಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ನಾನು ಇವಾಗ ಶಿವಣ್ಣ ಮಾಮನ ಹತ್ರ ಕನ್ಫರ್ಮ್ ಮಾಡ್ಕೊಂಡೆ. ನಾವು ರಿಷಿ ಸಿನಿಮಾ ಸಾಂಗ್ ಶೂಟ್ ಮಾಡ್ತೀವಿ ಸ್ಯಾಮಿಸ್ ಡ್ರೀಮ್ ಲ್ಯಾಂಡ್ ಅಲ್ಲಿ. ಅವಾಗ ಟ್ರ್ಯಾಕ್ ರೆಡಿ ಆಗಿತ್ತು, ಇದೇ ಸಾಂಗ್ ಬ್ರೇಕ್ ಟೈಮ್ ಅಲ್ಲಿ ಫುಲ್ ವಾಲ್ಯೂಮ್ ಅಲ್ಲಿ ಬ್ಲಾಸ್ಟ್ ಮಾಡಿದೀವಿ ಸ್ಯಾಮಿಸ್ ಡ್ರೀಮ್ ಲ್ಯಾಂಡ್. ಅಷ್ಟು ಚೆನ್ನಾಗಿ ಅವಾಗ್ಲೇ ಹುಚ್ಚಿಡ್ಬಿಟ್ಟಿದ್ದು ಆ ಸಾಂಗ್. ಬಟ್ ರುದ್ರ ಮಾಸ್ಟರ್ ಏನ್ ಡಿಸೈನಿಂಗ್ ಮಾಸ್ಟರ್, ದ ಹೋಲ್ ವಿಜುವಲೈಸೇಷನ್, ಈ ಇಡೀ ಹಾಡನ್ನ ಕೊರಿಯೋಗ್ರಾಫ್ ಮಾಡಿರೋ ಸ್ಟೈಲ್, ಡಿಸೈನ್ ಮಾಡಿರೋ ಸ್ಟೈಲು, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಓ ಗಾಡ್, ಸೋ ಮಚ್ ಆಫ್ ಎನರ್ಜಿ, ಸೋ ಮಚ್ ಆಫ್ ಎಂಥೂಸಿಯಾಸಮ್. ಅಷ್ಟು ಎಕ್ಸೈಟ್ಮೆಂಟ್, ನಿಮ್ಮಲ್ಲಿ ಎಕ್ಸೈಟ್ಮೆಂಟ್ ಇರೋದಕ್ಕೆ ನಾವಿಲ್ಲಿ ಹುಚ್ಚರಾಗ್ತಾ ಇರ್ತೀವಿ. ಅದೆಲ್ಲ ಒಂದ್ ಕಡೆನ ಇವತ್ತು ನಿಧಿ ಹ್ಯಾಡ್ ಸಮ್ ಕೈಂಡ್ ಆಫ್ ಅ ಮ್ಯಾಜಿಕ್. ಇವತ್ತು ಏನೋ ಅವಳಿಗೆ ಅದ್ಯಾವುದೋ ಒಂದು ಹುರುಪು, ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಸಾಂಗ್ಗೆ ಅಂತ ಕಾಣುತ್ತೆ. ಎಲ್ಲ ತರ ಸಾಂಗ್ ಡಾನ್ಸ್ ಮಾಡ್ತಿರ್ತಾರೆ, ಆದ್ರೆ ಕೆಲವು ಸಾಂಗ್ಗಳು ಮಾತ್ರ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಕುಣಿಸುತ್ತೆ, ನಮ್ಮ ಮನಸ್ಸು ಕುಣಿತಾ ಇರುತ್ತೆ ಅಲ್ಲಿ. ಅದಕ್ಕೆ ಇವತ್ತು ನಿಧಿ ಮಾಡಿದಂಥ ಡಾನ್ಸು, ಆ ನಿಧಿ ಅವಳು ಡ್ಯಾನ್ಸಲ್ಲಿ ಇದ್ದಂಥ ಕಳೆ, ಇವೆಲ್ಲವೂ ಕೌಂಟ್ ಆಗುತ್ತೆ. ಬ್ಯೂಟಿಫುಲಿ ಡನ್, ಭಾಳ ಚೆನ್ನಾಗಿತ್ತು. ಆ್ಯಂಡ್ ಶಿಶಿನ್, ಐ ಆಮ್ ಅ ಫ್ಯಾನ್. ಇದು ಮುಂಚೆನೂ ಹೇಳಿದ್ದೀನಿ, ಐ ಆಮ್ ಆಲ್ರೆಡಿ ಯುವರ್ ಫ್ಯಾನ್. ಮಧ್ಯದಲ್ಲಿ ಒಂದು ಬಿಟ್ಟು ನಿಮ್ಮನ್ನ ಮಧ್ಯದಲ್ಲಿ ನಿಂತ್ಕೊಂತಾರೆ, ಒಂದು ತಿರುಗಿಸ್ತಾರೆ ನಿಮ್ಮನ್ನ, ಹಿಂಗೆ ಅದೇನೋ ಒಂಥರ ಬಾಲ್ ಥರ ಹಿಂಗೆ ತಿರುಗಿಸಿ ರಪ್ ಅಂತ ಕೆಳಗೆ ಬೀಳ್ತಾರೆ. ನಿಧಾನಕ್ಕೆ ಯಾವುದೋ ಒಂದು ಗ್ರಾಫಿಕ್ಸ್ ಮಾಡ್ದಂಗೆ ಅದು ಲ್ಯಾಂಡ್ ಆಗಿ ಅವ್ರ ಹಿಂದೆ ಹೋಗೋದು ಗೊತ್ತೇ ಆಗಲ್ಲ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಶಿಶಿನ್. It was a great experience. Thank you so much. Thank you, sir. Thank you very much. ಥ್ಯಾಂಕ್ ಯು ರಾಘು. ಈಗ ಜೋಗಿಯ ಮಾದೇಶನನ್ನೇ ಕೇಳೋಣ. ಓಡೋಡ ಮಾದೇಶಣ್ಣ. ಸೂಪರ್ ರುದ್ರ, ಫ್ಯಾಂಟಾಸ್ಟಿಕ್ ಆಗಿತ್ತು. ತುಂಬಾ ಆಂಬಿಯನ್ಸ್. ಸ್ಟಾರ್ಟಿಂಗ್ ನಿಮ್ಗೆ ಏನು ಪಾಸಿಟಿವ್ ಏನಂತ ಗೊತ್ತಾ, ಆ ಮಕ್ಕಳು ಮಾಡಿದ್ರು ಕೃಷ್ಣ ಹುಡುಕಿದರಾದೇನ ರಾಮ, ಆ ಟೇಕ್ ಆಫೇ ಬಹಳ ಮುದ್ದಾಗಿತ್ತು. ದಟ್ಸ್ ವೈ ಯಾವಾಗ ಅಷ್ಟೇ ಫಸ್ಟ್ ಒಂದು ಟೇಕ್ ಆಫ್ ಚೆನ್ನಾಗಿ ಬಂತು ಅಂದ್ರೆ ರೆಸ್ಟ್ ಆಫ್ ದ ಥಿಂಗ್ ವಿಲ್ ಫಾಲ್ ಇನ್ ದ ಪ್ಲೇಸ್. ಆಕ್ಚುಲಿ ಈ ಸಾಂಗ್ ಇದೆ, ಈ ಪಿಕ್ಚರೈಸೇಷನ್ ನೋಡಬೇಕು, ನಾವೆಲ್ಲರೂ ಇರ್ತೀವಿ, ಬಟ್ ಆದ್ರೂ ದಟ್ ಬಿಟ್ಸ್ ಅಂಡ್ ಪೀಸಸ್ ಬಹಳ ಅದ್ಭುತವಾಗಿ ಮಾಡಿದ. ಆಮೇಲೆ ಒಂದು ಬೇರೆ ತರ ಒಂದು ಇದೇ ಕ್ರಿಯೇಟ್ ಆಗೋದು ಜೋಗಿ, ಎಸ್ಪೆಷಲಿ ನಮ್ಮ ನಾವು ಅದೃಷ್ಟ ಮಾಡಿದ್ದು ಆ ಥರ ಒಂದೆಲ್ಲ ಸಿನಿಮಾ ಸಿಗಕ್ಕೆ. ನನ್ನ ಹೆಸರು ಬರ್ದಿತ್ತು ಆ ಸಿನಿಮಾ ಅಷ್ಟೇ. ದಟ್ ಒನ್ ಐ ಗಾಟ್ ಇಟ್ ಅಂಡ್ ವಿ ಡಿಡ್ ಇಟ್ ಅಷ್ಟೇ. ಅಂಡ್ ಮಾಡ್ಬೇಕಾದ್ರೆ ಆ ಭಾಷೆ ಇರ್ಬೋದು. ಅಂಡ್ ಎಕ್ಸ್ಪೆಕ್ಟ್ ಇವತ್ತು ರಜನಿಕಾಂತ್ ಸರ್ ಹೇಳ್ತಾರೆ ಆ ಒಂದು ಸೀನ್, ವಿಭೂತಿ ಹಾಕತ್ತೆ ನೋಡಿ, ತಾಯಿ ಬಿಟ್ಟು ಹೋಗ್ತಾಳೆ, ಅದು ಮಾಡ್ಬೇಕ. ಅದು ಹೆಂಗ್ ಬಂತು ಎಕ್ಸ್ಪ್ರೆಷನ್ ನನಗೆ ಗೊತ್ತಿಲ್ಲ ಅದು ಹೆಂಗ್ ಬಂತು ಅಂತ. ಬಟ್ ಒಂಥರ ಮಗು ಹೋಗುತ್ತಲ್ಲ ಈ ಅಂಬೆಕಾಲು ಇಟ್ಕೊಂಡು ಗಿಡ ಹೋಗ್ಬಿಟ್ಟು ಅದಕ್ಕೆ ಆಗ್ಬಿಟ್ಟು ದಟ್ ಒನ್ ವಾಸ್ ರಿಯಲಿ ಇವತ್ತಿದ್ರು ರೋಮಾಂಚನ ಆಗುತ್ತೆ. ಅದು ಏನು ಅವ್ರು ಏನು ಇದ್ರಲ್ಲಿ ಇಟ್ಬಿಟ್ಟು ಹೋದ್ರು ಗೊತ್ತಿಲ್ಲ, ನನ್ನ ತಾಯಿನೇ ಇಟ್ಬಿಟ್ಟು ಹೋದ್ರೆ ಏನೋ ಗೊತ್ತಿಲ್ಲ. ಆ ರೀತಿ ಒಂದು ಅನುದಿನ ಅವ್ರು ಮಾಡಿದ್ರು. ಆಮೇಲೆ ಈಗ ಒರ್ಸ್ಕೊಂಡು ಹೋಗ್ತಾರೆ. Some body languages and it was amazing. Oh, nice. So beautiful. I think you're all lucky to get a role like that. And thank you, Prem. Thank you. And thank you. Fantastic. Shady, bang, bang. Repeat the song. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಧಿ, ಆಕ್ಚುಲಿ ಶಿವಣ್ಣಗೋಸ್ಕರ ಏನೋ ನೀವು ಗಿಫ್ಟ್ ತಗೊಂಬಂದ್ರಿ ಅಂತ ನನ್ನ ಹತ್ರ ಅಲ್ಲಿ ಬಂದು ಹೇಳಿದ್ರಿ. ಅಣ್ಣ ನಿಮ್ಗೋಸ್ಕರ ಮುದ್ದಾದ ಒಂದು ಗಿಫ್ಟನ್ನ ತಗೊಂಡ್ಬಂದಿದ್ದಾರೆ. ಅಂದ್ರೆ ಆ ಕೊಡುಗೆ ಬಹಳ ಇಂಪಾರ್ಟೆಂಟು. ಏನಕ್ಕಂತಂದ್ರೆ ಇವರಿಗೆ ಬಾಲ್ಯದಲ್ಲಿ ಅವರ ಬದುಕನ್ನ, ಅವರ ಕುಟುಂಬದವರ ಕೈ ಹಿಡಿದಿದ್ದೆ ಆ ಹೂಗಳು. ಅವರೆಲ್ಲರೂ ಆ ಹೂ ಕಟ್ಟಿ ಜೀವನ ಮಾಡ್ತಿದ್ದಂತ ಒಂದು ವಿಷಯವನ್ನ ಕಳೆದ ಬಾರಿ ಅವ್ರು ಹೇಳಿದ್ರು. ಈಗ ಅವರ ತಂಗಿಯವರೆಲ್ಲ ಸೇರ್ಕೊಂಡು ಇವಾಗ ಅದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡಿದ್ದಾರೆ. ದೇ ಆರ್ ಆಲ್ ಆಂಟರ್ಪ್ರನರ್ಸ್. ಇವತ್ತು ಅಣ್ಣನಿಗೆ ಆ ಕೊಡುಗೆ ಕೊಟ್ಟಿದ್ದು ನಿಜಕ್ಕೂ ಅವರಿಗೆ ಸಿಕ್ಕಂತ ಒಂದು ದೊಡ್ಡ ಆಶೀರ್ವಾದ. ಆಲ್ ದ ವೆರಿ ಬೆಸ್ಟ್ ನಿಧಿ. ಆಟೋಗ್ರಾಫ್ ಬೇರೆ ಸಿಕ್ಕಿದೆ, ಇನ್ನು ಬರೀ ಚೆಕ್ ಗಳಿಗೆ ಸೈನ್ ಹಾಕ್ಬೇಕು ನೀವು. ಶಶಿ ಎಂತ ಅದ್ಭುತವಾದಂತ ಡಾನ್ಸರ್ ಅಂತ ಗೊತ್ತು. ಅಣ್ಣನ ಬಗ್ಗೆ ಏನಾದ್ರೂ ಮಾತಾಡಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಲ್ಲ, ಪದಗಳ ಮೂಲಕ ಅಣ್ಣನ ಬಗ್ಗೆ ಹೇಳ್ತಾರೆ. ನೃತ್ಯದ ವೇದಿಕೆ ಇದು, ಶುರುವಾಗುವುದೇ ನಿಮ್ಮ ಪಾದದ ಸ್ಪರ್ಶದಿಂದ ಆರಂಭ. ನಾಟ್ಯಕ್ಕೂ ನೃತ್ಯಕ್ಕೂ ಕಲಶವೇ ನಿಮ್ಮ ಕುಟುಂಬ. ಹೋದರೆ ಹೋಗಲಿ ನನ್ನ ಜೀವ, ನೋಡುವೆ ನಿಮ್ಮನ್ನು ಕಣ್ಣ ತುಂಬ.
ಯಾಕೆಂದರೆ ನಡತೆಯಲ್ಲಿ ನುಡಿಯಲ್ಲಿ ನೀವು ಸಾಕ್ಷಾತ್ ಅಣ್ಣವರ ಪ್ರತಿಬಿಂಬ. ಇವಾಗ್ಲೂ ನೀವು ಅಪ್ಪಾಜಿ ಅವರ ಪ್ರತಿಬಿಂಬ. ಸುಂದರವಾದ ಲೈನ್ಸ್ ಹೇಳಿದ್ರಣ್ಣ. ಇವನಿಗೋಸ್ಕರ ಈ ಕ್ಯಾಪ್ ಅಲ್ಲಿ ಒಂದು ಆಟೋಗ್ರಾಫ್ ಹಾಕ್ಬಿಡಿ ಅಣ್ಣ, ಶಶಿನ್ಗೋಸ್ಕರ. ಶಶಿನ್, ಟೇಕ್ ದಟ್ ಕ್ಯಾಪ್ ವಿತ್ ಯು. ಕಂಗ್ರ್ಯಾಚುಲೇಷನ್ ಶಶಿನ್ ಹಾಗೂ ನಿಧಿ. ಥ್ಯಾಂಕ್ ಯು ವೆರಿ ಮಚ್. ವೃದ್ಧ ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಶಿವಣ್ಣನ ಮುಗ್ಧತೆಯನ್ನ ಮನಮುಟ್ಟೋ ಹಾಗೆ ತೋರಿಸಿದಂತಹ ಸಿನಿಮಾ ಅಂತಂದ್ರೆ ಅದು ಕುರುಬನ ರಾಣಿ. ಈಗ ಇದೇ ಚಿತ್ರದ ಟೈಟಲ್ ಹಾಡಿಗೆ ತಮ್ಮದೇ ಸ್ಟೈಲ್ ನಲ್ಲಿ ಹೆಜ್ಜೆ ಹಾಕಿ ಶಿವಣ್ಣನನ್ನ ಸಂಭ್ರಮಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಬ್ರಹ್ಮಗಂಟು ಖ್ಯಾತಿಯ ಸಂಜನಾ ಹಾಗೂ ವೆಸ್ಟ್ ಬೆಂಗಾಲ್ ಶಿಕ್ಷಿತಾಪ. ಸಂಜನಾ, ನಿಮಗೆ ಈ ಹಾಡು ಗೊತ್ತು, ಈ ಭಾಷೆ ಗೊತ್ತು, ಹಾಡಿನ ಅರ್ಥ ಎಲ್ಲವೂ ಗೊತ್ತು. ಆದ್ರೆ ಇವನಿಗೆ ಪಾಪ ಆ ಭಾಷೆ ಬರ್ದಿದ್ರು, ಹಾಡಿನ ಅರ್ಥ ಗೊತ್ತಿಲ್ಲದೆ ಇದ್ರು ಕೂಡ ನಾಲ್ಗೆ ಕಚ್ಕೊಂಡು ಆ ಕ್ಯೂಟ್ 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 ಎಕ್ಸ್ಪ್ರೆಷನ್ ಸಖತ್ ಬೊಂಬಾಟ್ಕಿಯ. Thank you. ಯು ನೋ ಎನಿ ಡೈಲಾಗ್? I know one line from Yeah? my favorite, like yobi 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 yobi. ಬಿಳಿ ಕುರಿದಂಗಿದ್ಯಾರಾ? ಇದು ನಾನ್ ಪಾರ್ಟ್ನರ್. ಇವರಿಬ್ರು ಎಷ್ಟು ಕ್ಯೂಟ್ ಆಗಿ ಡಾನ್ಸ್ ಮಾಡಿದ್ದಾರೆ ಈ ಹಾಡಿಗೆ. ಅಣ್ಣನಿಂದನೇ ಮಾತು ಶುರು ಮಾಡೋಣ. ಅಣ್ಣ, ಹೆಂಗ ಅನ್ಸಣ್ಣ? ತಾಪ ಸೂಪರ್. ಯಾಕಂದ್ರೆ ಒಂದು ಭಾಷೆ ಬರ್ದವ್ರು ಎಸ್ಪೆಷಲಿ ಈ ಹಳ್ಳಿ ಸೊಗಡಿನ ಹಾಡು ಮಾಡೋದಿದೆಯಲ್ಲ ಬಹಳ ಕಷ್ಟ. ಅದನ್ನ ಬಹಳ ಅದ್ಭುತವಾಗಿ ಐ ಥಿಂಕ್ ಸಮ್ ಎಕ್ಸ್ಪ್ರೆಷನ್ಸ್ ಆರ್ ಸೇಮ್. ಹಂಗೆ ಆಜ್ ತುಮ್ ಶಿವರಾಜ್ ಕುಮಾರ್ ಕೆ ಜೈಸೆ ಕೆ Thank you, sir. the way you brought that naughtiness in that this one. ಆಮೇಲೆ ಸಂಜನಾ ಅವರು ಅಷ್ಟೇ ಸೂಪರ್. ನಾ ಅದೇ ಬಂದಾಗ ಜೂನಿಯರ್ ನಗ್ ಮಾತಾಡಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ವಿ. ಅಂಡ್ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿತ್ತು. ಡಾನ್ಸ್ ಜೊತೆಲಿ ಒಂದು ಪ್ಲೇ ಇದೆ. ಅವ್ನ ನಾಟಿನೆಸ್ ಹೆಂಗ್ ಪ್ಲೇ ಇಸ್ ಸೇಮ್ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಬಂಗಾರದ ಪಂಜರ. ಹೌದು, ಅಪ್ಪಾಜಿದು ಬಂಗಾರದ ಪಂಜರ ಆ ಒಂದು ಹಾಡು ಇನ್ಸ್ಪಿರೇಷನ್ ಇದು. ಅಂಡ್ ಡಿ ಬಾಬು ಅವ್ರು ಮಾಡಿದ್ದು ಕತೆ ನಾನು ಯಾವತ್ತೂ ಮರೆಯಲ್ಲ. ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. Thank you so much. Thank you, sir.